ಇನ್ನ ರೇಣುಕಾಸ್ವಾಮಿಯ ಶವವನ್ನ ಎಸೆದಂತಹ ಒಂದು ದಿನದ ಆ ಒಂದು ರಾತ್ರಿಯ ಫೋಟೋಗಳಿದೆಯಲ್ಲ, ಆ ಕ್ಷಣದ ಫೋಟೋಗಳು ಕೂಡ ಪೊಲೀಸರ ಕೈಗೆ ಸಿಕ್ಕಿದೆ. ನೋಡಿ, ಕಾಮಾಕ್ಷಿ ಪಾಳ್ಯದ ರಾಜ ಕಾಲುವೆ ಬಳಿ ಆರೋಪಿಗಳು ಶವವನ್ನ ಬಿಸಾಡಿ ಹೋಗಿದ್ರು. ಆ ಮೃತದೇಹ ಬಿಸಾಡಿ ಹೋಗ್ತಾ ಇರುವಂತಹ ಒಂದು ದೃಶ್ಯಗಳು, ಆ ಫೋಟೋಗಳನ್ನ ಕೂಡ ಖಾಕಿ ಕಲೆ ಹಾಕಿದೆ. ಎಸ್ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಈ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ಗಮನಿಸಿ. ನೋಡಿ, A17 ನಿಖಿಲ್, ರೇಣುಕಾಸ್ವಾಮಿಯನ್ನ ಶವ ಎಸೆದು ಹೋಗ್ತಾ ಇರುವಂತಹ ನಿಖಿಲ್, ಜೊತೆಗೆ A15 ಕಾರ್ತಿಕ್, ಇಬ್ಬರ ಫೋಟೋಗಳು, ಜೊತೆಗೆ A4 ಆಗಿರುವಂತಹ ರಾಘವೇಂದ್ರ. A17 ನಿಖಿಲ್ ಜೊತೆಗೆ ರಾಘವೇಂದ್ರ, ಕಾರ್ತಿಕ್, ಈ ಮೂರು ಜನ ಅವತ್ತು ಶವವನ್ನ ಬಿಸಾಡಿ ಹೋಗ್ತಾ ಇರುವಂತಹ ಈ ದೃಶ್ಯಗಳು, ಸಿಸಿಟಿವಿಯ ದೃಶ್ಯಗಳಲ್ಲಿ ಸ್ಕ್ರೀನ್ ಶಾಟ್ ತೆಗೆದಿರುವಂತಹ ಈ ಫೋಟೋಗಳು ಟಿವಿ ನೈನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿವೆ. ಇದರಲ್ಲಿ ಗಮನಿಸಬಹುದು. ನೋಡಿ, ಮೃತದೇಹವನ್ನ ಡಿಸ್ಕಾರ್ಡ್ ಮಾಡಿಬಿಡಿ, ಎಲ್ಲಾದ್ರೂ ಎಸ್ತು ಬಿಡಿ, ಇದು ಒಂದು ರೀತಿ ಆಕ್ಸಿಡೆಂಟ್ ಆಗಿದೆಯೋ ಅಥವಾ ಬೇರೆ ಏನೋ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಆಗಲಿ, ಮೃತದೇಹ ಎಸ್ತು ಬಿಡಿ ಅಂತ ಹೇಳಿ ದರ್ಶನ್ನೇ ಹೇಳಿ ಅಲ್ಲಿಂದ ಹೊರಟೋದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ನೋಡಿ, ಇದೇ ವೈಟ್ ಕಲರ್ನ ಸ್ಕಾರ್ಪಿಯೋ, ಈ ವೈಟ್ ಕಲರ್ ಸ್ಕಾರ್ಪಿಯೋನಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಿರೋದು. ನೋಡಿ, ಹಿಂದಿನ ಡೋರ್ ಕೂಡ ಓಪನ್ ಆಗಿರುವಂಥದ್ದನ್ನ ಗಮನಿಸಬಹುದು ಇದರಲ್ಲಿ, ಈ ಸ್ಕಾರ್ಪಿಯೋನಲ್ಲಿ. ಯಾಕಂದ್ರೆ ರೇಣುಕಾಸ್ವಾಮಿಯ ಶವ ಇದೆ ಅಲ್ಲಿ, ಆ ಶವವನ್ನ ಕಂಪ್ಲೀಟ್ ಆಗಿ ಮುಚ್ಚೋದಕ್ಕೂ ಕೂಡ ಇವ್ರಿಗಾಗಿಲ್ಲ. ನೋಡಿ, ಸ್ಕಾರ್ಪಿಯೋದ ಹಿಂದಿನ ಡೋರ್, ಏನು ಡಿಕ್ಕಿಯ ಡೋರ್ ಇರುತ್ತಲ್ಲ, ಅದು ಓಪನ್ ಇರುವಂಥದ್ದು ಕೂಡ ಗಮನಿಸಬಹುದು. ಇದೇ ವೈಟ್ ಕಲರ್ ಸ್ಕಾರ್ಪಿಯೋನಲ್ಲಿ ರೇಣುಕಾಸ್ವಾಮಿಯ ಶವವನ್ನ ತೆಗೆದುಕೊಂಡು ಬಂದು ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ನಲ್ಲಿ, ಕಾಮಾಕ್ಷಿಪಾಳ್ಯ ರಾಜಕಾಲುವೆ ಬಳಿ ಬಿಸಾಡಿ ಹೋಗಿದ್ರು. A4 ರಾಘವೇಂದ್ರ, ಜೊತೆಗೆ ಕಾರ್ತಿಕ್ A15, ಕಪ್ಪೆ ಅಲಿಯಾಸ್ ಕಾರ್ತಿಕ್ ಅಂತೆ, ಹಾಗೆ ನಿಖಿಲ್ A17, ಈ ಮೂರು ಜನ ಶವ ತೆಗೆದುಕೊಂಡು ಬಂದು ಕಾಮಾಕ್ಷಿಪಾಳ್ಯ ರಾಜಕಾಲುವೆ ಬಳಿ ಎಸ್ದು ಅಲ್ಲಿಂದ ಹೋಗಿರುವಂತಹ ದೃಶ್ಯಗಳು ಕೂಡ ಪೊಲೀಸರು ಕಲೆ ಹಾಕಿದರೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡಬಹುದು. ಇನ್ನು 8 ತಿಂಗಳ ಹಿಂದೆನೆ ಪೊಲೀಸರ ಮುಂದೆ ದರ್ಶನ್ ದರ್ಪವನ್ನ ತೋರಿದ್ರು. ಈ ಹಿಂದಿನ ಪ್ರಕರಣ ಬಹುಶಃ ನಿಮಗೆ ನೆನಪಿರಬಹುದು. 8 ತಿಂಗಳ ಹಿಂದೆ ಒಬ್ಬ ಮಹಿಳೆಗೆ ಸಾಕು ನಾಯಿ ಕಚ್ಚಿದಂತಹ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ FIR ಆಗಿತ್ತು. ದರ್ಶನ್ ವಿರುದ್ಧ ದಾಖಲಾಗಿದ್ದಂತಹ FIR ಇದು. ನೋಟಿಸ್ ನೀಡೋದಕ್ಕೆ ಇನ್ಸ್ಪೆಕ್ಟರ್ ಮನೆಗೆ ಬಂದ್ರೆ ಆ ಟೈಮ್ನಲ್ಲಿ ದರ್ಪ ತೋರಿದ್ರು. RR ನಗರ ಇನ್ಸ್ಪೆಕ್ಟರ್ ಮುಂದೆ ದರ್ಶನ್ ಧಿಮಾಕು ಪ್ರದರ್ಶಿಸಿದ್ರು. ಆವತ್ತು ನಾನೇನ್ ಕೊಲೆ ಮಾಡಿದ್ದೀನ, ನನ್ನ ಮನೆವರೆಗೂ ಯಾಕೆ ಬಂದಿದ್ದೀರಿ ನೀವು ಅಂತ ಹೇಳಿ ಆವಾಜ್ ಹಾಕಿದ್ರಂತೆ. ಸುಮ್ನಿರ್ರಿ, ನಾನೇ ಕೊಲೆ ಮಾಡಿ ಠಾಣೆಗೆ ಬಂದು ಕೂರ್ತೀನಿ ಬೇಕಾದ್ರೆ, ಅವಾಗ ನೀವೆಲ್ಲ ಹಿಂಗ್ ಮನೆ ಹತ್ರ ಬರೋದಲ್ಲ ಅಂತ ಹೇಳಿ ಪೊಲೀಸರಿಗೇನೆ ಆವಾಜ್ ಹಾಕಿದ್ರಂತೆ ದರ್ಶನ್. ತಾನು ಹೇಳಿದಂತೆ ಕೊಲೆ ಮಾಡಿಯೇ ಈಗ ಜೈಲ್ ಸೇರಿದ್ದಾರೆ. ನೋಡಿ, ಯಾವತ್ತು ಆ ಮಾತುಗಳನ್ನ ಅದ್ ಯಾವ ಕ್ಷಣದಲ್ಲಿ ಆಡಿದ್ರು ಅಸ್ತು ದೇವತೆಗಳು ಅಸ್ತು ಅಂದಿರ್ಬೇಕು. ಬಹುಶಃ ಈತನ ದಿಮಾಗ್ ಜಾಸ್ತಿ ಆಗಿದೆ, ಈತನ ದರ್ಪಗಳೇ ಜಾಸ್ತಿ ಆಗ್ತಾ ಇವೆ. ಬಹುಶಃ ಈತನಿಗೊಂದು ಪಾಠ ಕಲಿಸ್ಬೇಕು. 2011ರಲ್ಲಿ ಒಂದ್ಸತಿ ಪಾಠ ಸಿಕ್ಕಿತ್ತು, ಬಟ್ ಅದರಿಂದ ಇನ್ನೂ ಕೂಡ ಪಾಠವನ್ನ ಕಲ್ತಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಮತ್ತೊಂದು ಪಾಠ ಈತನಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅನ್ನಿಸ್ತೋ ಏನೋ ದೇವರಿಗೆ. ಆತ ಹೇಳಿದಂತಹ ಮಾತುಗಳು ಆತನಿಗೆ ಮುಳುವಾಗಿದೆ. ಇವತ್ತು 8 ತಿಂಗಳ ಹಿಂದಿನ ಕೇಸ್ ಇದು. ಬಹುಶಃ ನೀವೆಲ್ಲರೂ ಕೂಡ ಗಮನಿಸಿದ್ರಿ. ಆ ಟೈಮ್ನಲ್ಲಿ ಹೌದು, ದರ್ಶನ್ ಏನು ಮಾಡಿಲ್ಲ, ಪಾಪ ದರ್ಶನ್ ಮನೆ ನಾಯಿ ಆ ಥರ ಬೊಗಳಿದ್ರೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ ದರ್ಶನ್ ಅಂತಲೂ ಕೂಡ ಕೆಲವರು ವಾದಿಸಿದ್ರು ಅವಾಗ. ಆದರೆ ನೋಡಿ, ಇವಾಗ ವಿಚಾರಗಳು ಹೊರಗೆ ಬರ್ತಾ ಇವೆ. ಆ ಟೈಮ್ನಲ್ಲಿ ಪೊಲೀಸರು RR ನಗರದ ಇನ್ಸ್ಪೆಕ್ಟರ್ ಹೋಗಿ ಮನೆಗೆ ನೋಟಿಸ್ ಕೊಡೋದಕ್ಕೆ ಹೋದರೆ ಪೊಲೀಸ್ಗೆ ಆವಾಜ್ ಹಾಕಿ ಕಳಿಸಿದ್ದಾರೆ. ನಾನೇನು ಕೊಲೆ ಮಾಡಿದ್ದೀನಾ, ನೀವು ಮನೆ ಹತ್ರ ಬಂದಿದ್ದೀರಲ್ಲ ನನ್ನನ್ನು ನೋಡಿಕೊಂಡು, ನಾನೇನಾದರೂ ಕೊಲೆ ಮಾಡಿದ್ರೆ ನಾನು ಕೊಲೆ ಮಾಡಿ ನಾನೇ ಸ್ಟೇಷನ್ಗೆ ಬರ್ತೀನಿ ಹೋಗಿ ಅಂಥೇಳಿ ಆವಾಜ್ ಹಾಕಿದ್ರಂತೆ. ಮನೆ ಎಲ್ಲ ವಿಚಾರವಾಗಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರದೀಪ್ ಜಾಯ್ನ್ ಆಗಿದ್ದಾರೆ. ಪ್ರದೀಪ್, ನಾವು ಕೆಲವೊಂದಷ್ಟು ಡೀಟೇಲ್ಸ್ ನೋಡ್ತಾ ಇದ್ವಿ, ಹಾಗೆ CCTV ಫುಟೇಜ್ ಕೂಡ ನೋಡ್ತಾ ಇದ್ವಿ. ಅವತ್ತು ಶವ ಬಿಸಾಡಿರುವಂಥ ಒಂದು ಫುಟೇಜ್, ಜೊತೆಗೆ 8 ತಿಂಗಳ ಹಿಂದಿನ ಒಂದು ಕೇಸ್. ಅಂದರೆ ಬಹುಶಃ ದರ್ಶನ್ ಅವತ್ತು ಹೇಳಿದಂಥ ಒಂದು ಮಾತೇನಿದೆ, ಕೊಲೆ ಮಾಡಿ ನಾನೇ ಬರ್ತೀನಿ ಹೋಗಿ ಸ್ಟೇಷನ್ಗೆ ಅಂತೇಳಿ, ಅದಿವತ್ತು ನಿಜ ಆಗಿದೆ. ಇವತ್ತು ದರ್ಶನ್ ಜೈಲಿನಲ್ಲಿ ಮುದ್ದೆ ಬೂರಿಬೇಕಾದಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಪ್ರದೀಪ್,
ಖಂಡಿತ ರೆಹಮಾನ್, ಇದೊಂದು ವಿಪರ್ಯಾಸ ಅಂತ ಹೇಳ್ಬೇಕು, ಇಲ್ಲ ಕಾಕತಾಳೀಯ ಅಂತ ಹೇಳ್ಬೇಕು ಗೊತ್ತಾಗ್ತಲ್ಲ. ಯಾಕಂತ ಹೇಳಿದ್ರೆ ಕಳೆದ ನವೆಂಬರ್ನಲ್ಲಿ RR ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಇನ್ನೊಂದು 3 ಜನ ಆರೋಪಿಗಳ ವಿರುದ್ಧ ಒಂದು ನಾಯಿಯನ್ನ, ಅಂದ್ರೆ ಅವ್ರ ಮನೆ ನಾಯಿ ಕಚ್ಚಿದಂತಹ ವಿಚಾರಕ್ಕೆ ಒಂದು ಕೇಸ್ ಆಗಿರುತ್ತೆ. ಈ ಕೇಸ್ ಸಂಬಂಧ ದರ್ಶನ್ ಅವ್ರಿಗೂ ಸಹ ನೋಟಿಸ್ ಅನ್ನ ನೀಡಕ್ಕೆ RR ನಗರ ಪೊಲೀಸರು ತೆರಳಿರ್ತಾರೆ, ನೀವು ವಿಚಾರಣೆಗೆ ಬರಬೇಕು ಈ ಬಗ್ಗೆ ಅಂತ ಹೇಳಿ. ಈ ವೇಳೆ ದರ್ಶನ್ ನಾನೇನು ಕೊಲೆ ಮಾಡಿದ್ದೀರಾ, ಇನ್ ಕೇಸ್ ನಾನು ಆ ಥರ ಕೊಲೆ ಮಾಡೋದಾಗಿದ್ರೆ ಅಥವಾ ಕೊಲೆ ಮಾಡಿದ್ರೆ ನಾನೇ ಬಂದು ಸ್ಟೇಷನ್ ಅಲ್ಲಿ ಕೂರ್ತೀನಿ ಹೋಗಿ ಅಂತ ಹೇಳಿ ಒಂದು ರೀತಿಯಾದ ಒಂದು ದರ್ಪವನ್ನ ತೋರಿ ಅವ್ರ ಇನ್ಸ್ಪೆಕ್ಟರ್ನ ಕಳಿಸಿದ್ರು. ಆದ್ರೆ ಅದಾದ 8 ತಿಂಗಳ ನಂತರ ಈಗ ಕೊಲೆ ಕೇಸ್, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿಯಾಗಿ, ಪ್ರಮುಖ ಆರೋಪಿಯಾಗಿ, ಎಲ್ಲಾ ತರದ ರೂವಾರಿ ಸಂಚಿನ ಭಾಗವಾಗಿ ಇವತ್ತು ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿಂದ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಿರುವಂತದ್ದು. ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, CCTV ಕ್ಯಾಮ್ರಾದಲ್ಲಿ ಈ ಒಂದು ಕೊಲೆ ಪ್ರಕರಣ ಕೊಲೆ ಆದ ನಂತರ, ಅಂದ್ರೆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಯಾವಾಗ ಕೊಲೆ ಮಾಡ್ತಾರೆ, ಆ ಕೊಲೆ ಆದ ನಂತರ ಸಂಜೆ ವೇಳೆಗೆ ಆತನಿಗೆ ಬಿರಿಯಾನಿಯನ್ನ ತಿನ್ಸ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಹಲ್ಲೆ ಮಾಡಿದ ನಂತರ ಆತ ತುಂಬಾ ಸುಸ್ತಾಗಿ ಬಿದ್ದಿರ್ತಾನೆ. ಇದೇ ವೇಳೆಗೆ ದರ್ಶನ್ ಮತ್ತು ಇನ್ನಿತರ ಅವ್ರ ಗ್ಯಾಂಗ್ ಏನಿದೆ ಅವರೆಲ್ಲರೂ ಸಹ ಪಾರ್ಟಿಯನ್ನ ಮುಗಿಸಿ ಆತನ ಮೇಲೆ ಹಲ್ಲೆ ಮಾಡಿ ಅವರು ಕೂಡ ಸುಸ್ತಾಗಿರ್ತಾರೆ. ಹೀಗಾಗಿ ಬಿರಿಯಾನಿಯನ್ನ ತರಿಸ್ಕೊಂಡಂತಹ ದರ್ಶನ್ ಅಂಡ್ ಗ್ಯಾಂಗ್ ಅವರು ಬಿರಿಯಾನಿ ತಿಂತ ಜೊತೆಗೆ ರೇಣುಕಾಸ್ವಾಮಿಗೂ ಬಿರಿಯಾನಿ ತಿನ್ಸಕ್ಕೆ ಕೊಡ್ತಾರೆ. ಈ ವೇಳೆ ಬಿರಿಯಾನಿ 2 ತುತ್ತು ತಿಂದ ತಕ್ಷಣ ರೇಣುಕಾಸ್ವಾಮಿ ಸಸ್ಯಾಹಾರಿ ಆಗಿರೋದ್ರಿಂದ ಆತನಿಗೆ ಇದು ನಾನ್ ವೆಜ್ ಅನ್ನೋದು ಗೊತ್ತಾಗುತ್ತೆ. ಈ ವೇಳೆ ಆತ ಬಾಯಿಂದ ಅದನ್ನ ಹೊರಗಡೆ ಹಾಕ್ತಾನೆ. ಇದಕ್ಕೆ ಕೋಪಗೊಂಡಂತಹ ದರ್ಶನ್ ಈ ಒಂದು ಆಹಾರವನ್ನ, ಈ ಊಟವನ್ನ ನೀನು ಅಂದ್ರೆ ಬಾಯಿಂದ ಉಗಿತ್ಯಾ ಅಂತ ಹೇಳಿ ಮತ್ತಷ್ಟು ಆತನ ಮೇಲೆ ಕೋಪಗೊಂಡು ಹಲ್ಲೆಯನ್ನ ಮಾಡಿರ್ತಾರೆ. ಅಂದ್ರೆ ಒಬ್ಬ ಸಸ್ಯಾಹಾರಿಗೆ ಬಲವಂತವಾಗಿ ಮತ್ತೆ ಆತನಿಗೆ ಬಿರಿಯಾನಿಯನ್ನ, ಅಂದ್ರೆ ನಾನ್ ವೆಜ್ ಅನ್ನ ತಿನ್ನಿಸಿ ಒಂದು ಕ್ರೂರತೆಯನ್ನ ದರ್ಶನ್ ಮತ್ತು ಇತರ ಆರೋಪಿಗಳು ಮೆರೆದಿದ್ದಾರೆ. ಇನ್ನು ಅದಾದ ನಂತರ ಯಾವಾಗ ಈತನ ಕೊಲೆ ಆಗುತ್ತೆ, ಕೊಲೆಗೆ ಎಲ್ಲಾ ರೀತಿಯಾದಂತಹ ಈ ಒಂದು ಆರೋಪಿಗಳು ಕಾರಣ ಆಗಿರ್ತಾರೆ. ತದನಂತರ ಈ ಒಂದು ಕೊಲೆಯನ್ನ ಮುಚ್ಚಿ ಹಾಕ್ಲೋಕೆ ಒಂದು ಸಂಚನ್ನ ರೂಪಿಸ್ತಾರೆ. ಆ ಸಂಚಿನ ಭಾಗವಾಗಿ ಈ ಒಂದು ಕೊಲೆ ಆದ ನಂತರ ರೇಣುಕಾಸ್ವಾಮಿ ಮೃತದೇಹವನ್ನ ಒಂದು ಬಿಳಿ ಸ್ಕಾರ್ಪಿಯೋ ವಾಹನದಲ್ಲಿ ಕಾರಿನಲ್ಲಿ ಸುಮಾರು ಮಧ್ಯರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ಏನು ಸತ್ವ ಅಪಾರ್ಟ್ಮೆಂಟ್ ಏನಿದೆ ಕಾಮಾಕ್ಷಿಪಳ್ಳಿಯ ಮೋರಿ ಹತ್ರ, ಇಲ್ಲಿಗೆ ಆ ಒಂದು ಮೃತದೇಹವನ್ನ ಎಸಿಲಿಕ್ಕೆ 4 ಜನ ಆರೋಪಿಗಳು ಹೋಗ್ತಾರೆ. ಅದಕ್ಕಿಂತ ಮುಂಚೆನೆ ವಿನಯ್ ಈ ಒಂದು ಜಾಗವನ್ನ ನೋಡ್ಕೊಂಡ್ ಬಂದಿರ್ತಾರೆ, ಇದೇ ಜಾಗದಲ್ಲಿ ಎಸಿಬೇಕು ಅಂತ ಹೇಳಿ. 2 ಗಂಟೆಯಿಂದ 3 ಗಂಟೆ ವೇಳೆ ಈ ಕಾರ್ನಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನ ತೆಗೆದುಕೊಂಡಂತಹ ರಾಘವೇಂದ್ರ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು ಮತ್ತು ಕಾರ್ತಿಕ್ ಆಗಿರ್ಬೋದು, ಇವ್ರು 3 ಜನ ಮತ್ತೆ ಇನ್ನೊಬ್ಬ ಆರೋಪಿ ಒಂದು ರೇಣುಕಾಸ್ವಾಮಿ ಮೃತದೇಹವನ್ನ ಆ ಕಾಮಾಕ್ಷಿಪಳ್ಳಿಯ ಮೋರಿಯ ಬಳಿ ಎಸ್ತು ಹೋಗಿರ್ತಾರೆ. ಈ ಒಂದು ದೃಶ್ಯ ಅಲ್ಲಿನ ಅಪಾರ್ಟ್ಮೆಂಟ್ ನ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೆ. ಇದು ಆರಂಭದಲ್ಲೇ ಪೊಲೀಸರಿಗೆ ದೊಡ್ಡ ಒಂದು ಸಾಕ್ಷಿಯಾಗಿ ಸಿಕ್ಕಿರುತ್ತೆ. ಅಂದ್ರೆ ಯಾವಾಗ ಇವರು ಸರೆಂಡರ್ ಆಗಕ್ಕೆ ಹೋಗ್ತಾರೆ ಆರೋಪಿಗಳು 4 ಜನ, ಆ ವೇಳೆ ಈ ಒಂದು ಪರಿಶೀಲನೆ ಮಾಡಿದಾಗ ಯಾವಾಗ ಎಸ್ತಿದ್ರು, ಯಾರು ಎಸ್ತಿದ್ರು, ಯಾವ್ದ್ರಲ್ಲಿ ಎಸ್ತಿದ್ರು ಅಂತ ಪರಿಶೀಲನೆ ಮಾಡೋ ಹೋದಾಗ ಈ ಕಾರಿನಲ್ಲಿ ಬಂದು ಇವರು ಹೆಣವನ್ನ ಎಸ್ತು ಹೋಗಿರುವಂತದ್ದು ಪತ್ತೆ ಆಗಿರುತ್ತೆ. ಇದು ಈಗ ಪೊಲೀಸರಿಗೆ ಈ ಒಂದು ಡಿ ಗ್ಯಾಂಗ್ ನ ವಿರುದ್ಧ ಒಂದು ದೊಡ್ಡ ಸಾಕ್ಷಿಯಾಗಿ ಪರಿಗಣಿಸಿರುವಂತದ್ದು. ರೆಹಮಾನ್, ಪ್ರದೀಪ್ ಹೋಲ್ಡ್ ಮಾಡಿ ಮತ್ತೆ ಮಾತಾಡ್ತೀನಿ. ಹಾಗೆ ವಿನಾಯಕ್ ನಿಮ್ ಜೊತೆಗೂ ಕೂಡ